ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ನಮಸ್ತೆ, ರಾಜೇಶ್ವರಿ, ಬ್ಯಾಂಗ್ಳೂರು ವಿಜಯನಗರ. ಏಪ್ರಿಲ್ ಅಲ್ಲಿ ಬೋನ್ ಮ್ಯಾರೋ ಸರ್ಜರಿ ಆಯ್ತು. ಅದರಲ್ಲಿ ಗೊತ್ತಾಯ್ತು MDS ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಆಮೇಲೆ ನಮ್ದು ಡಾಕ್ಟರ್ ಇದಾರಲ್ಲ, ಯಾವಾಗಲೂ ತೋರಿಸ್ತೀವಲ್ಲ, ಅಲ್ಲಿ ಹೋಗಿ ತೋರಿಸಿದ್ಮೇಲೆ ಅವರೇ ಹೇಳಿದ್ರು, ಇಲ್ಲ ಇದು ಅದಕ್ಕೆ ಸಂಬಂಧಪಟ್ಟಿದ್ದೆ, ಇಂಜೆಕ್ಷನ್ ತಗೊಳ್ಬೇಕು, ಕ್ಯಾನ್ಸರ್ ಇಂಜೆಕ್ಷನ್ ಅಂದ್ರು. ನಾನು ಒಪ್ಲಿಲ್ಲ, ಬೇಡ, ನನಗೆ ಆಯುರ್ವೇದಕ್ಕೂ ಇಲ್ಲ ಅಂದ್ರೆ ಹೋಮಿಯೋಪತಿ ಹೊರಟೋಗೋಣ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟಾಯ್ತು. ಹೋಮಿಯೋಪತಿನೂ ತಗೊಂಡೆ ಸ್ವಲ್ಪ ದಿನ, ಅವ್ರು ಕೊಟ್ಟಿರೋ ಟಿನ್ನು ತಗೊಳ್ತಾ ಇದ್ದೀನಿ. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು, ದೇಶಪಾಂಡೆ ಅವ್ರು ಮಾತಾಡ್ತಾರೆ ಡಾಕ್ಟರ್ ಹತ್ರ, ನಮ್ ಸಂಬಂಧಿಕರಿಗೊಬ್ಬರು ವಾಸಿ ಆಗಿದೆ ಅಂದ್ಬಿಟ್ಟು ಮಾತಾಡಿದ್ರು ಅವರು. ನನ್ಗೆ ಹೋಗೋಣ ಒಂದ್ಸರಿ ತೋರ್ಸೋಣ, ಈ ತರ ಸಿಕ್ಕಿರುವಾಗ ಯಾಕೆ ಬಿಡ್ಬೇಕು, ಅದು ಸ್ವಲ್ಪ ಇರುವಾಗ್ಲೇ ಕ್ಯೂರ್ ಮಾಡ್ಕೋಬೇಕು ತಾನೆ, ಇಲ್ಲ ಅವ್ರು ಜಾಸ್ತಿ ಆದ್ಮೇಲೆ ಅನ್ಭವಿಸೋದ್ಕಿಂತ ಸ್ವಲ್ಪ ಇರುವಾಗ್ಲೇ ಒಳ್ಳೆ ವಾಸಿ ಆದ್ರೂ ಒಳ್ಳೇದಲ್ವಾ ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ಹೇಳ್ದೆ. ಅವನಿಗೆ ಕಳಿಸ್ದೆ, ಯೂಟ್ಯೂಬಿಂದ ಅವನಿಗೆ ಕಳಿಸ್ದೆ. ಸರಿ, ಇವತ್ತು ರಜಾ ಇತ್ತಲ್ವಾ, ಹೋಗೋಣ ಅಂತ ಕರ್ಕೊಂಡ್ಬಂದ. MDS ಪ್ರಾಬ್ಲಮ್ ಅಂದ್ರಪ್ಪ ಬ್ಲಡ್ ಅಲ್ಲಿ ಅಷ್ಟೇ, ಏನ್ ಕ್ಯಾನ್ಸರ್ ಅಂತ ಗೊತ್ತಿಲ್ಲ. ನಂಗೆ ಭಯ, ಬೇರೆ ತಲೆ ಬೋಡಿ ಮಾಡ್ಕೊಂಡಿರೋ ಅಲ್ಲಿ ಕರ್ಕೊಂಡು ಹೋಗಿದ್ದ, STN ಯಲಹಂಕಲ್ ಒಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದ. ಎಲ್ಲ ಬರೋರೆಲ್ಲ ಬೋಡಿ ಮಾಡ್ಕೊಂಡಿದ್ದಾರೆ. ನನ್ಗೆ ಬೇಡಪ್ಪ, ನಾನು ಕರ್ಕೊಂಡೋಗ್ಬಿಡು, ನಾನು ಪರವಾಗಿಲ್ಲ ಹಿಂಗೆ ಇರ್ತೀನಿ ನಾನು ಅಂದ್ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಎಲ್ಲೋ ಹೀಗಿಲ್ಲೇ ಬಂದಿರೋದು. ದೇವರು ಹೆಂಗ್ ಮಾಡ್ತಾರೋ ದೇವ್ರಿಗೆ ಬಿಟ್ಟಿತ್ತು ಅಷ್ಟೇ, ಏನಿಲ್ಲ. ಸುಸ್ತಾಗ್ತಾ ಇತ್ತು. ಇಮ್ಯುನಿಟಿ ಕಡಿಮೆ ಆದ್ರೆ, ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಸುಸ್ತಾಗುತ್ತೆ, ಸ್ವಲ್ಪ ಅಪ್ಪತ್ತು ಓದಿದ್ರೆ ಸುಸ್ತಾಗುತ್ತೆ ಅಷ್ಟೇ, ಇಲ್ಲ ಅಂದ್ರೆ ಏನಿಲ್ಲ. ಆಮೇಲೆ ಇದು ಬರುತ್ತೆ ನೋಡಿ, ಇಲ್ಲೊಂಥರ ಫ್ಲಾಟ್ ಆಗುತ್ತೆ, ಬ್ಲಡ್ ಫ್ಲಾಟ್ ಆಗುತ್ತೆ. ಈ ಮೊದ್ಲು ರೆಡ್ ಆಗ್ತಾ ಇತ್ತು, ಇವಾಗ ಬ್ಲ್ಯಾಕ್ ಕಲರ್ ಆಗ್ತಾ ಇದೆ. ಹೋಗುತ್ತೆ ನೋಡಿ, ಹೋಗಿದೆ ಇದು, ಆದ್ರೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಯಾಕೆಂದ್ರೆ ಬೆಡ್ ಇಡಕ್ ನಂಗೆ ಇಷ್ಟ ಇಲ್ಲ. ಒಂದೇ ಸರಿ ಸತ್ತೋಗ್ಬಿಟ್ರೆ ಅದು ನೆಮ್ಮದಿ, ಯಾಕೊಬ್ರು ತೊಂದರೆ ಕೊಡ್ಬೇಕು, ಒಂಥರ ಸಮಾಧಾನ ಅನಿಸ್ತು ನನ್ಗೆ. ಇದು ಸ್ಮಾಲ್ ಇದು ಅಷ್ಟೇ, ಆ ಫ್ಲಾಟ್ ಆಗೋದು ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ಸ್ವಲ್ಪ ತಗೊಳ್ತಾ ಇದ್ದೀನಿ, ಇನ್ಮೇಲೆ ನೋಡ್ಬೇಕು. ಕರಿಯಣ್ಣ ಮಡಾಕ್ಷರದಿಂದ, ವಯಸ್ಸು 53. ಇಲ್ಲಿಗೆ 4 ತಿಂಗಳ ಮುಂಚೆ ಸ್ವಲ್ಪ ನೋವು ಆಗ್ತಿತ್ತು, ಇಲ್ಲಿ ಹೊಟ್ಟೆವರೆಗೆ ಉರಿ ಆಗ್ತಿತ್ತು. ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ವಿ, ಗೆಡ್ಡೆ ಐತು ಅಂತ ಹೇಳಿದ್ರು. ಅಲ್ಲಿಂದ ತುಮಕೂರಿಗೆ ಬಂದು ಸಿಟಿ ಸ್ಕ್ಯಾನಿಂಗ್ ಮಾಡಿದ್ವಿ. ಅಲ್ಲಿ ಯಾವಾಗ ಅವರು ಅಲ್ಲಿಗೆ ಬೆಂಗಳೂರಿಗೆ ಬರ್ಕೊಟ್ರು. ಅವರು ಚೇಂಜ್ ಮಾಡಿ ಎಲ್ಲ ಚೆಕ್ ಮಾಡಿ ನೋಡಿ ಗೆಡ್ಡೆ ಐತು ಅಂತ ಹೇಳಿದ್ರು. ಅವರನ್ನು ಚೆಂದ ಮಾಡಕ್ಕೆ ಅಂತ ಆಗ ಬರಲ್ಲ ಅಂದ್ರು. ಮಾಡಿದ್ರೆ ಅದಕ್ಕೆ ಕಂಟ್ರೋಲ್ ಆಗ್ತೈತೆ, ಗೆಡ್ಡೆ ಕರಗಲ್ಲ ಅಂತ ಒಂದು ಹೇಳಿದ್ರು. ಕ್ಯಾನ್ಸರ್ ಅಂತ ಸರಿಯಾಗಿ ಹೇಳೋದೇ ಇಲ್ಲ ಮೇಡಮ್, ಯಾವ ಡಾಕ್ಟರ್ ಹೋಗಿ ಸುಮ್ಮನೆ ಗೆಡ್ಡೆ ಐತೆ ಅದು ತಗೊಂತ ಯಾವ ಹೇಳಿದ್ವಿ, 2.5 ತಿಂಗಳು ತಗೊಂಡು ಔಷಧಿ ತಗೊಂಡು ಬರ್ರಿ, ತಿರುಗಿ ಕೊಡ್ತೀವಿ ಅಂತ ಹೇಳಿದ್ವಿ. ನಾವು 2.5 ತಿಂಗಳು ತಗೊಂಡಿದ್ವಿ. ನಮಗೆ ಜಾಸ್ತಿನೇ ಆಯ್ತು. ಇನ್ನು ತಿರ್ಗಾ ಸ್ಕ್ಯಾನಿಂಗ್ ಮಾಡ್ತಿದ್ವಿ ಹೋಗಿ. ಏನು ಸುಸ್ತೇನಾಗಿಲ್ಲ ಮೇಡಮು, ಅರಗ್ನೇನೂ ಆಗುತ್ತೆ ಚೆನ್ನಾಗಿ, ಊಟನೂ ಮಾಡ್ತೀನಿ. ನೋವು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಇವತ್ತು ಮೇಲೆ ನೋವು ಜಾಸ್ತಿ ನೋವಾಗುತ್ತೆ. ಅದೇ ಮೊಬೈಲ್ದಾಗಿ ನನ್ನ ಮಗಳು ಇಲ್ಲಿ ಬೆಂಗಳೂರಾಗೆ ಅದು ಇದು ಮಾಡ್ಕೊಂಡು ಬೆಂಗಳೂರಿಗೆ ಬರೋದು ಅಂತಂದು ಅವರು ಹೇಳಿದ್ರು. ಸ್ವಲ್ಪ ತಿಂಗಳು ವಾಡ್ರಿ ಅಂತಂದು ಹೇಳಿದ್ದಾರೆ. ಒಂದು 3 ಬ್ಲಡ್ ಚೆಕಪ್ ಕಳಿಸಿ ಅಂತ ಹೇಳಿದ್ರು. 3 ದಿನ ಹಳವಾಗಿವೆ, ಇವಾಗ ಹೊಸ 3 ದಿವಸ ಒಳಗೆ ಕಳಿಸಿ ಅಂತ ಹೇಳಿದ್ರು. ನಮ್ಮ ತಂದೆಯವ್ರಿಗೂ ಆಗಿತ್ತಿದೆ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.